ನಾನೊಂದು ವೇಷ ಮಾಡಿದ್ರೆ ಹೇಗೆ? ವೇಷ ಮಾಡ್ತೀರಾ? ಎಂತದ್ದು ವೇಷ ಮಾಡ್ತೀರಾ? ವೇಷ ಮಾಡ್ತೀರಾ? ನಾವು ಮಾಡದೇ ಇದ್ದು ವೇಷ ಯಾವುದುಂಟು ಅಂತ ಕೇಳಿ. ಹೌದಾ? ನಾವು ಹುಟ್ಟಿದ್ದೇ ವೇಷ ಮಾಡುವುದಕ್ಕೆ. ನಾವು ಯಾವುದನ್ನು ಬೇಕಾದರೂ ಬಿಟ್ಟೆವು, ವೇಷ ಮಾಡುವುದನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ದಿವಸಕ್ಕೆ ಒಂದಲ್ಲ, ಕೆಲವು ದಿವಸ ಎರಡಾದ್ರೂ ಆಯ್ತು, ಒಂದೇ ದಿವಸಕ್ಕೆ 3-4 ವೇಷ ಆದ್ರೂ ಆಯ್ತು. ವೇಷ ದಿವಸಕ್ಕೆ ಎಷ್ಟು ಬಂದರೂ ನಾವು ಬೇಡ ಅಂತ ಹೇಳುವುದಿಲ್ಲ. ಒಂದು ವೇಷಕ್ಕೆ ಎಷ್ಟು ಸಿಗ್ತದೆ ಎನ್ನುವುದ್ರ ಮೇಲೆ ಒಪ್ಪಿಕೊಳ್ತೇವೆ ಅಷ್ಟೇ. ಬನದಿ ಬೀಸುವ ಮಂದ ನೀಲಕ್ಕೆ ತನುವ ನೊಡ್ಡುತ್ತ ಬರಲು ಗಣಪತಿ, ತನುವ ನೊಡ್ಡುತ್ತ ಬರಲು ಗಣಪತಿ, ಅನಧಿ ದೂರದಿ ಸಾಗಿ ಹೋಗುವ ಶಶಿಮುಖಿಯ ತಾ ಕಂಡು, ಸಾಗಿ ಹೋಗುವ ಶಶಿಮುಖಿ ಶಶಿಮುಖಿಯ ತಾ ಕಂಡು, ಮನಸಿ ಜನ ಮಹಾರಾಣಿ ಇವಳು ಮನವ ಸೆಳೆಯುತ್ತ ಸೋರೆ ಗೈವಳು, ಮನಸಿ ಜನ ಮಹಾರಾಣಿ ಇವಳು ಮನವ ಸೆಳೆಯುತ್ತ ಸೋರೆ ಗೈದಳು ಎನ್ನುತ್ತ ತನ್ನೊಡನಾಕೆಯ ಸೊಬಗ ವರ್ಣಿಸುತ್ತ 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 ಯಾರಿದ ಮಮ ಸುಮನ ಸಾಗಿ ಹಾರನ ರಘೀಂದ್ಯ ತೈದ ದಿಲ್ಲದಾಗಲ ಹಿತ ಹಿತ ಹಿನ್ನ ತೈಯ ತೈ ತೈ ತದಿನ್ನ ತೈ ತೈ ತದಿನ್ನ ತಾಂ ತದಿನ್ನ ಯಾರಿ ಇವಳು ಯಾರೋ ಯಾರೋ ಯಾರು ಇವಳು ಯಾರ್ಯಾರು ಇವಳು ಯಾರು ಯಾರು ಇವಳು ಯಾರು ಇವಳು ಯಾರು ಯಾರಿದ ಮಮೋ ಅಮಮ 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 ಸುಮನ ಸಾಂಗಿ ಸುಮನ ಸಾಂಗಿ ಸುಮನ ಸಾಂಗಿ ಸುಮನ ಸಾಂಗಿ ಯಾರಿದ ಮಮ ಸುಮನ ಸಾಂಗಿ ಸುಮನ ಸಾಂಗಿ ಸುಮನ ಸಾಂಗಿ ಸುಮನ ಸಾಂಗಿ ಯಾರಿದ ಮಮ ಸುಮನ ಸಾಂಗಿ ಸುಮನ ಸಾಂಗಿ ಸುಮನ ಸಾಂಗಿ ಸುಮನ ಸಾಂಗಿ ಭಾರ ನರಗಿಣಿ ಭಾರ ನರಗಿಣಿ ಭಾರ ನರಗಿಣಿ ಸುಮನ ಸಾಂಗಿ ಸುಮನ ಸಾಂಗಿ ಸುಮನ ಸಾಂಗಿ ಭಾರ ನರಗಿಣಿ ಸೂರಿಗುಂಡ 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 ಧೀರನೆಲ್ಲ 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 ಸೂರಿಗುಂಡ 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 ಭುವನ ಮೋಹಿನಿ
ಭುವನ ಮೋಹಿನಿ ಭುವನ ಮೋಹಿನಿ ತೀರನೆಲ್ಲೋ ಸೋರೆಗೊಂಡ 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 ಭುವನ ಮೋಹಿನಿ ಭುವನ ಮೋಹಿನಿ ಭುವನ ಮೋಹಿನಿ ನರಗಿಣಿ ಭುವನ ಮೋಹಿನಿ ಮಾರ ನರಗಿಣಿ ಸೌರಸೂಚಿ ಒಲಿದು ಪ್ರಣಯ ನೇರಲು ಸಾರಸಾಖಿ 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 ಒಲಿದು ಸಾರಸಾಖಿ ಒಲಿದು 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 ಸಾರಸಾಗಿ 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 ಒಲಿದು ಪ್ರಣಯ ನೇರಲು ಪ್ರಣಯ ನೇರಲು ಪ್ರಣಯ ನೇರಲು ಚಾರು ಕುಸುಮ ರಂಗ ಸಂಗ ಸುರತ ಸುಗದೋಳು ಚಾರು ಕುಸುಮ ರಂಗ ಸಂಗ ಸುರತ ಸುಖದೋಳು ಚಾರು ಕುಸುಮ 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 ಚಾರು ಕುಸುಮ ರಂಗ ಸಂಗ ರಂಗ ಸಂಗ ರಂಗ ಸಂಗ ರಂಗ ಸಂಗ ರಂಗ ಸಂಗ ರಂಗ ಸಂಗ ಸುರತ ಸುಖದಳು ಚಾರು ಕುಸುಮ ರಂಗ ಸಂಗ ಸುರತ ಸುಖದೋಳು ಚಾರು ಕುಸುಮ ಸಂಗ ಸುರತ ಸುಖದೋಳು ಆಕಿ ಸುರತ ಸುಖದೋಳು ಸುರತ ಸುಖದೋಳು ಅವಳು ಸುರತ ಸುಖದೋಳು ಚಾರು ಕುಸುಮ ರಂಗ ಸಂಗ ಸುರತ ಸುಖದೋಳು ಸುರತ ಸುಖದೋಳು ಸುರತ ಸುಖದೋಳು ಸುರತ ಸುಖದೋಳು ರಣರಗಿಣಿ ಭುವನ ಮೋಹಿನಿ ತೇರ ನೇರಲು ಸಂಗ ಸುರತ ಸುಖದೋಳು ನೀರಲು ಚಾರು ಕುಸುಮ ಭೃಂಗ ಸಂಗ ಚಾರು ಕುಸುಮ ಭೃಂಗ ಸಂಗ ಭೃಂಗ ಸಂಗ ಭೃಂಗ ಸಂಗ ಭೃಂಗ ಸಂಗ ಸುರತ ಸುಖದೋಳು ಚಾರು ಕುಸುಮ ಭೃಂಗ ಸಂಗ ಸುರತ ಸುಖದೋಳು ಆರನರಗಿಣಿ ಭುವನ ಮೋಹಿನಿ ತೀರ ನೀರಲು ಸಂಗ ಸುರತ ಸುಖದೋಳು
ದಮಮ ಸುಮಲತಾಂಗಿ ಭುವನ ಮೋಹಿನಿ. ಏನಿದೆ ಆಶ್ಚರ್ಯ! ವನಾಂತರದಲ್ಲಿ ಸಂಚರಿಸಿದೆ, ಬೀಸುವ ತಂಗಾಳಿಗೆ ತನುವನ್ನು ಒಡ್ಡಿ ಆಗಿರುವ ಆಯಾಸವನ್ನು ಪರಿಹರಿಸಿಕೊಂಡೆ. ಹೀಗೆ ಸುತ್ತುತ್ತಾ ಇರುವಾಗ ಅಲ್ಲಿ ದೊಡ್ಡದಾದ ಮರ, ಆ ಮರದ ನೆರಳಿನಲ್ಲಿ ಹೆಣ್ಣೊಬ್ಬಳು ನಿಂತಿದ್ದಾಳೆ. ಆಹಾ, ಏನು ಚಂದ, ಎಂಥ ವಯ್ಯಾರ! ಕೇವಲ ಹೆಣ್ಣು ಅಂತ ಹೇಳಿದಿರಿ, ನಮ್ಮಲ್ಲಿ ರಸಿಕತೆಯ ಕೊರತೆ ಅಂತಾದೀತು. ಸಾಹಿತ್ಯ ಇಲ್ಲವೇ ಇಲ್ಲ ಅಂತ ಆಕ್ಷೇಪ ಮಾಡಿ ಯಾರು? ಹೆಣ್ಣಲ್ಲ, ಸ್ತ್ರೀ ರತ್ನ, ರೂಪದ ರಾಶಿ, ಚಂದದ ಮುದ್ದೆ, ಚಂದ ಗಾಂಪಿ. ಆಹಾ, ಎಂಥ ಅಪರಿಮಿತವಾದಂತಹ ಸೌಂದರ್ಯದ ಖನಿ! ಯಾರಾಗಿರಬಹುದು? ಆ ನೇತ್ರದ್ವಯಗಳು, ಹುಬ್ಬು, ಆಮೇಲೆ ಆ ಒಲವು ನಿಲುವು, ಹಾವ ಭಾವ ಭಂಗಿ, ಎಲ್ಲಿಂದ ಬಂದವಳು ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂತ ಈ ಪ್ರಪಂಚದಲ್ಲಿ ಸೌಂದರ್ಯಕ್ಕೆ ಮತ್ತೊಂದು ಹೆಸರು ಮನ್ಮಥನ ಸತಿಯಾದಂತಹ ರತಿ. ಇವಳ ಎದುರುಗಡೆಯಲ್ಲಿ ರತಿಯ ಸೌಂದರ್ಯವನ್ನು ನಿವಾಳಿಸಿ ಬೀಸಾಡಬೇಕು. ಅಷ್ಟು ಚಂದ! ನನಗೆ ಯಾಕೆ ಹೀಗೆ? ನಾನು ಇವಳನ್ನು ನೋಡುತ್ತಾ ಇರುವ ಹಾಗೆ ಏನೋ ಒಂದು ರೀತಿಯ ಉತ್ಸಾಹ, ಏನೋ ಒಂದು ರೀತಿಯ ಉಲ್ಲಾಸ, ಮನಸ್ಸಿನಲ್ಲಿ ನನಗೆ ತಿಳಿಯದೇ ಇರುವ ಹಾಗೆ ದೈಹಿಕವಾದಂತಹ ವಾಂಛೆ. ಬೇಕು 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 ಅಂತ ಅನ್ನಿಸ್ತಾ ಇದೆ. ಯಾವುದು ಬೇಕು? ಆ ಸೌಂದರ್ಯವತಿಯನ್ನು ನೋಡಿದಾಗ ಅರಳಿರುವಂತಹ ಕಮಲದ ಹಾಗಿದ್ದಾಳೆ. ಆ ಅರಳಿದ ಕಮಲದಲ್ಲಿರುವ ಮಧುವನ್ನು ಹೇರುವುದಕ್ಕೆ ನಾನು ಭೃಂಗವಾಗಬೇಕು. ಅವಳ ದೇಹದ ಸಿರಿ ನನ್ನದ್ದಾಗಬೇಕು. ಹೋಗಿ ಅವಳನ್ನು ಕೂಡಿದರೆ ಹೇಗೆ? ಹೋ, ನೋಡಿದಾಗ ಅರ್ಥ ಆಗ್ತದೆ. ಅವಳು ಬ್ರಾಹ್ಮಣ ಕನ್ಯೆಯೋ ಋಷಿಕುಮಾರಿಯೋ ಇರಬೇಕು. ಆಭರಣ ಮೈ ಮೇಲೆ ಯಾವುದೂ ಇಲ್ಲ. ಹಾಗಾದ್ರೆ ಬ್ರಾಹ್ಮಣ ಕನ್ಯೆಯೇ ಹೌದು ಅಂತ ಆದ್ರೆ ನಾನು ಈ ರೂಪದಲ್ಲಿ ಹೋದ್ರೆ ಅವಳು ನನ್ನನ್ನು ನೋಡಿದವಳು ನಿಲ್ತಾಳ? ಓಡಿ ಹೋದಾಳು. ಒದಾಗಬಾರದು. ನನ್ನನ್ನು ಕಂಡಾಗ ಅವಳು ಆಕರ್ಷಿತಳಾಗಬೇಕು ಅಂತಾದ್ರೆ ನಾನೊಂದು ವೇಷ ಮಾಡಿದ್ರೆ ಹೇಗೆ? ವೇಷ ಮಾಡ್ತೀರಾ? ಎಂತದ್ದು ವೇಷ ಮಾಡ್ತೀರಾ? ವೇಷ ಮಾಡ್ತೀರಾ? ನಾವು ಮಾಡದೇ ಇದ್ದು ವೇಷ ಯಾವುದುಂಟು ಅಂತ ಕೇಳಿ. ಹೌದಾ? ನಾವು ಪ್ರಪಂಚದಲ್ಲಿ ತೋರಿಸ್ಕೊಂಡದ್ದೇ ವೇಷ ಮಾಡುವುದರಿಂದ. ಅಂದರೆ ರಕ್ಕಸರಾದಂತಹ ನಮಗೆ ಅಣಿಮಾದಿ ಅಷ್ಟಸಿದ್ಧಿ ಎಲ್ಲವೂ ಸಿದ್ಧಿಯಾಗಿದೆ. ಹಾಗಾಗಿ ವೇಷ ಮಾಡ್ತೇವೆ. ದಿವಸಕ್ಕೆ ಒಂದಲ್ಲ, ಕೆಲವು ದಿವಸ 2 ಆದ್ರೂ ಆಯ್ತು, ಒಂದೇ ದಿವಸಕ್ಕೆ 3-4 ವೇಷ ಆದ್ರೂ ಆಯ್ತು. ವೇಷ ದಿವಸಕ್ಕೆ ಎಷ್ಟು ಬಂದರೂ ನಾವು ಬೇಡ ಅಂತ ಹೇಳುವುದಿಲ್ಲ. ಒಂದು ವೇಷಕ್ಕೆ ಎಷ್ಟು ಸಿಗ್ತದೆ ಎನ್ನುವುದ್ರ ಮೇಲೆ ಒಪ್ಪಿಕೊಳ್ತೇವೆ ಅಷ್ಟೇ. ಪ್ರಯೋಜನ ಪ್ರಾಪ್ತಿ ಇಲ್ಲದೆ ಇದ್ರೆ ಬೆವರ ಹನಿಗೆ ಏನು ಕೆಲಸ ಹೇಳಿ? ಹಾಗಾಗಿ ಪ್ರಾಪ್ತಿಯ ದೃಷ್ಟಿಯಿಂದ ಮತ್ತೆ ನಮಗೆಲ್ಲ ಕೊಡುವವರು ಯಾರಿದ್ದಾರೆ? ಎಲ್ಲ ನಮ್ಮದೇ, ಎಲ್ಲ ನಾನೇ ಅಲ್ಲಿಂದಲ್ಲಿಗೆ ಸುಧಾರಿಸ್ತಾ ಇದ್ದೇನೆ. ಹಾಗಾಗಿ ಮತ್ತೆ ಪ್ರತ್ಯೇಕವಾಗಿ ಕೊಡುವುದೇನಲ್ಲ. ಅಂದರೆ ಇವಳು ನನ್ನವಳಾಗಬೇಕು ಅಂತಾದ್ರೆ ನಾನು ಬ್ರಾಹ್ಮಣ ವೇಷಧಾರಿಯಾಗಿಯೇ ಹೋಗಬೇಕು. ಕೊನೆ ಪಕ್ಷ ಏನು ಅಲ್ಲದೆ ಇದ್ರು ಜಾತಿ ಬಾಂಧವ್ಯಕ್ಕಾದ್ರೂ ಮಾತಾಡಿಸ್ತಾಳೆ. ಮಾತಾಡಿದ್ಲು ಮತ್ತೆ ಕತೆ ಮುಗೀತು ಅಂತಲೇ ಲೆಕ್ಕ. ಆ ಕಡೆ ಸುಮಗಳ ಕೊಯ್ಯುತ್ತ ಲಾಭ